ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಮ್ಮ ಪೂಜಾ ರಿಯಾಕ್ಷನ್ ನೋಡಿ, ಜಸ್ಟ್ ಮಿಸ್ ರಿಯಾಕ್ಷನ್ನು. ಇನ್ನೊಂದ್ಸರಿ ಹೇಳ್ಬೋದಾ? ರಿಯಾಕ್ಷನ್ನು ಕ್ಯಾಚ್ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಮಿಸ್ ಆಗೋಯ್ತು. ಗೈಸ್ ನೋಡಿ, ಇವತ್ತು ಬೆಳಗ್ಗೆ ಸಿಂಪಲ್ ಡಿಸೈನು ಆಲ್ರೆಡಿ ನೋಡಿದ್ದೀರಾ. ಮತ್ತೆ ಅದೇ ಬರ್ತಾ ಇರುತ್ತೆ. ನೀವು ಕೂಡ ಅನ್ಕೋಬೋದು, ಇದೇನಪ್ಪ ಬೇರೆ ಡಿಸೈನೇ ಹಾಕಲ್ವಾ ಇವರು, ಮತ್ತೆ ಅದನ್ನೇ ಹಾಕ್ತಾರೆ ಅನ್ಕೊಂತೀರೇನೋ. ಹಾಂ, ಮತ್ತೆ ಆಗ್ತಾ ಇದ್ದಾರೆ ಅಂದರೆ ಟ್ರೆಂಡ್ ಆಗಿಬಿಟ್ಟೈತೆ ಡಿಸೈನ್. ಟ್ರೆಂಡ್ ಆಗಿದೆ. ಆದರೆ ಒಬ್ಬೊಬ್ಬರು ಹಂಗೆ ಅನ್ಕೊತಾರೇನೋ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ತೋರಿಸಿದ್ದೇ ತೋರಿಸ್ತಾರೆ ಯಾವಾಗಲೂ. ಈ ಡಿಸೈನ್ ಬಿಟ್ಟರೆ ಅವ್ರಿಗೆ ಬರೋದೇ ಇಲ್ವಾ ಅಂತ. ಅದಕ್ಕೆ ನೋಡಿ, ಈ ಡಿಸೈನ್ ಅಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ನಮ್ಮ ಹತ್ರ. ಈಗ ಬ್ಯಾಕ್ ಟು ಫ್ರಂಟ್ ಕಂಪ್ಲೀಟ್ ಆಯಿತು. ಸ್ಲೀವ್ ಡಿಸೈನ್ ಹಾಕಬೇಕು. ನಮ್ಮ ಪೂಜಾ ಕಾಲೇಜಿಗೆ ಬಂಕಾಗಿ ಬಂದುಬಿಟ್ಟಿದ್ದಾಳೆ ಗೈಸ್. ನೋಡಿ, ಟೈಮ್ ಬಂದು 2 ಗಂಟೆ. ಯಾಕೆ ಕೆಲಸ ಇಲ್ಲ, ಸುಳ್ಳು ಹೇಳ್ಬೇಡ. ನೋಡಿ, ನಮ್ಮನ್ನು ನೋಡಿದ್ರೆ ಭಯ ಇಲ್ಲ ನಮ್ಮ ಪೂಜೆಗೆ. ಅದಕ್ಕೆ ಇವತ್ತು ಅವ್ರ ಅಪ್ಪಗೆ ಹಾಕ್ಕೊಡ್ತೀನಿ ನಾನು. ಚೆನ್ನಾಗಿ ರುಬ್ಬೇಕು, ಹಾಕ್ಕೊಟ್ಟು ಮಸಾಲೆ ಹಾಕ್ಕೊಡ್ತೀವಿ. ಚೆನ್ನಾಗಿ ರುಬ್ತೈತಿರಿ ಇವತ್ತು. ಭಯನೇ ಇಲ್ಲ ಗೈಸ್, ಅವ್ರಿಗೆ ಭಯನೇ ಇಲ್ಲ. ಏನಕ್ಕೆ ಭಯ ಪಡಬೇಕು? ತಪ್ಪು ಮಾಡಿದ್ರೆ ಭಯ ಪಡ್ಬೇಕು. ತಪ್ಪು ಮಾಡಿ ಬಂದಿದ್ದಾಳೆ, ಭಯ ಇಲ್ಲ ಅಂದರೆ ನೋಡಿ ಏನು ಮಾಡೋದು. 95% ಅಟೆಂಡೆನ್ಸ್ ಇಟ್ಕೊಂಡು ಕುತ್ಕೊಂಡು ನಿನ್ನ ನೋಡಿ ಅವನು ಕುತ್ಕೊಂತಾನೆ. ನಿಮ್ಗೆ ಸ್ವಲ್ಪನಾದ್ರೂ ಭಯ ಇಲ್ವಾ? ಗೈಸ್, ನಮಗೆ ಕ್ಲಾಸಸ್ ಇಲ್ಲ ಅಂದ್ಬಿಟ್ಟು ಬಂಕ್ ಮಾಡ್ತಿರೋದು ಗೈಸ್. ಕ್ಲಾಸಸ್ ಇದ್ದಾಗ ನಾವೇನು ಬಂಕ್ ಮಾಡಲ್ಲ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗೈತೆ, ಅದಕ್ಕೆ ಬಂಕ್ ಮಾಡೋದು. ಸುಮ್ಮನೆ ಕುತ್ಕೋಬೇಕಲ್ಲ ಅಲ್ಲಿ ಅಂತ ಬಟ್ ಅಂತ ಆಮೇಲೆ ಆ ಥರ ನಾನು ಸೇಬಿಡೆ ಇವಳ ಹತ್ರ ಹೋಗಿ ಆಡಕ್ಕೆ ಹೋಗ್ಬಿಡ್ತೀನಿ. ನಾನು ತಮಾಷೆ ಮಾಡಕ್ಕೆ ಹೋದ್ರೆ ಅದು ನನ್ನ ಮಾಡ್ಬಿಡ್ತಾರೆ. ನಮಸ್ಕಾರ ತಾಯಿ. ಚಕ್ಕ ಕೊಡು, ನೀಟಾಗಿ ಇಟ್ಕೋ. ನಮಸ್ಕಾರ. ಅಷ್ಟು ಕೋಪ ಪಡಿಸ್ತಾಳೆ ಗೈಸ್ ಇವಳು. ಡಿಮಾರ್ಟ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಸ್ನ್ಯಾಕ್ಸ್ ಇಲ್ದಂಗೆ ಮಾಡಿಬಿಟ್ಟೆಮ್ಮ ನನಗೆ ನೀನು. ಸ್ನ್ಯಾಕ್ಸಾ? ಡಿಮಾರ್ಟ್ಗೆ ಹೋದ್ರೇ ಸ್ನ್ಯಾಕ್ಸ್ ಸಿಗೋದಾ? ಓಹೋ, ಸೀನಂಕಲ್ ಅಂಗಡಿಯಲ್ಲಾದರೂ ನಾನು ಪಾಸ್ತಾನೋ ನೂಡಲ್ಸ್ ಏನಾದರೂ ಈಸ್ಕೊಂಡ್ಬರ್ತಾ ಇದ್ದೆ. ಸ್ನ್ಯಾಕ್ಸಾ? ಅದು ನನಗೆ ಸ್ನ್ಯಾಕ್ಸ್. ಅಮ್ಮಿ ಅಕ್ಕರ ಅಂಗಡಿ ಕೂಡ ಬಾಕ್ಲಾಕ್ಬಿಟ್ಟೈತೆ, ಏನಾದರೂ ಈಸ್ಕೊಳ್ಳೋಣ ಅಂದರೆ. ಗೈಸ್, ನಿನ್ನೆ ಅಪ್ಪ ಮಗಳು ಹೋಗ್ಬಿಟ್ಟು ಜಯನಗರ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನನಗೊಂದೇ ಒಂದು ಟಾಪ್ ತೊಗೊಂಡಿದ್ದಾರೆ. ಇವಳಿಗೆ ಮಾತ್ರ ಎಷ್ಟೊಂದು ತಗೊಂಡಿದ್ದಾಳು ಗೈಸ್. ಹೋಗಿರೋದೇ ಶಾಪಿಂಗಿಗೆ ನನಗೆ ಅಂದ್ಬಿಟ್ಟು ಗೈಸ್. ಅಲ್ಲಿ ಇನ್ನೊಂದೇನು ಗೊತ್ತಾ, ಎಲ್ಲ ವೆಸ್ಟರ್ನ್ ಟಾಪ್ ಸೈಡ್ ಹೋಗಿದ್ದೀವಿ ನಾವು. ಆ ಶಾರ್ಟ್ ಟಾಪ್ಸು, ಲಾಂಗ್ ಟಾಪ್ಸ್ ನೀನು ಹಾಕೋ ಅಂತ ಒಂದು ಸಿಕ್ಕಿಲ್ಲ. ಕ್ವಾಲಿಟಿ ನಮ್ಮ ಅಮ್ಮಗೆ ಇಷ್ಟ ಆಗಲ್ಲ ಗೈಸ್. ಮೇಯ್ನಾಗೆ ನಾನು ಯಾವ ಡ್ರೆಸ್ ತಗೊಬಂದರೂ ಅಲ್ಲಿ ಕ್ವಾಲಿಟಿ ಇಷ್ಟ ಆಗಲ್ಲ ನನಗೆ. ಅಲ್ಲಿ ಎಲ್ಲ ಡ್ರೆಸ್ ಮೆಟೀರಿಯಲ್ ನೋಡಿದೆ, ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋ ಅಂಥದ್ದೇ ಎಲ್ಲ ಇದ್ದಿದ್ದು. ಹಾಗಾಗಿ ನನಗೆ ಬರೀ ಒಂದೇ ಒಂದು ಟಾಪ್, ಕ್ರಾಪ್ ಟಾಪ್ ಅಲ್ಲ, ಜೀನ್ಸ್ ಮೇಲೆ ಹಾಕೋ ಅಂಥ ಟಾಪು ಒಂದು ಇಷ್ಟ ಆಯಿತು, ಒಂದು ಇಸ್ಕೊಬಂದೆ. ಅದು ಕ್ವಾಲಿಟಿ ಚೆನ್ನಾಗೈತೆ, ಕೇಳಿ ಅವ್ರನ್ನ ಬೇಕಾದ್ರೆ. ಚೆನ್ನಾಗಿಲ್ವಾ ಕ್ವಾಲಿಟಿ? ಅದು ಒಂದೇ ಟಾಪ್ ಗೈಸ್ ನನಗೆ ಇಷ್ಟ ಆಗಿದ್ದು, ಚೆನ್ನಾಗಿದ್ದು ಕ್ವಾಲಿಟಿ. ನನಗೂ ಕೂಡ ಆ ಥರ ಕ್ವಾಲಿಟಿಯಲ್ಲಿ ಸಿಕ್ಕಿಲ್ಲ ಟಾಪ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ, ಜೀನ್ಸ್ ಇಟ್ಕೊಂಡು ಬಂದಿದ್ದಾಳೆ. ಜೀನ್ಸ್ ಆಲ್ರೆಡಿ ಎಷ್ಟೊಂದಿದೆ. ಇನ್ನೂ ಎರಡು ಈಸ್ಕೋಬೇಕಮ್ಮ ಜೀನ್ಸೇ ಎಲ್ಲ. ಆಮೇಲೆ ಇನ್ನೊಂದು ಟಾಪ್ ತಗೊಂಡಿರೋದು. ಇದು ನಮ್ಮ ಅಪ್ಪ ಸೆಲೆಕ್ಟ್ ಮಾಡಿದ್ದು ಗೈಸ್ ನನಗೆ. ಅದನ್ನು ಪೂಜೆ ಇಷ್ಟಪ್ಪ ಇಲ್ಲ ದೊಡ್ಡ ತಗೊಂಡಿದ್ದಾಳೆ ನೋಡಬೇಕು. ಆದರೆ ಇದು ಬಟ್ಟೆ ಚೆನ್ನಾಗಿ. ಆಮೇಲೆ ಇನ್ನೊಂದು ಮಿಡಿ ತಗೊಂಡಿದ್ದಾಳೆ ಗೈಸ್. ಇದಕ್ಕೆ ಮಿಡಿ ಅಲ್ಲ, ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋಗಿದ್ವಲ್ಲ ಅವಾಗೂ ತಗೊಂಡಿದ್ದಾಳೆ. ಅದಕ್ಕಿಂತ ಒಂದು ಸ್ಕರ್ಟ್ ಮೇಲೆ ತಗೊಂಡೇ ಇಲ್ಲ. ಇವಾಗೂ ಮಿಡಿ ತಗೊಬಂದಿಲ್ಲ, ಅದ್ರ ಮೇಲೆ ಸ್ಕರ್ಟ್ ತಗೊಬಂದಿಲ್ಲ. ಮೇಲೆ ಸ್ಕರ್ಟ್ ತಗೊಬಂದಿಲ್ವಾ? ಸಾರಿ, ಇದ್ರ ಮೇಲೆ ಹಾಕೋದು ಇದು ಸ್ಕರ್ಟ್ ಅಂತೀವಿ. ಶರ್ಟ್ ಟಾಪ ಏನು ಹಾಕ್ಕೊಡ್ತೀಯ ಅದು ತಗೊಂಡ್ಬರ್ಬೇಕಾನೆ. ಗೈಸ್, ಹೋದಾಗ ಅಲ್ಲಿ ನೋಡಿದೆ ಗೈಸ್, ಒಂದು ಸಖತ್ ಇಷ್ಟ ಆಯಿತು. ಅಲ್ಲಿ ಆ್ಯಕ್ಚುಲಿ ಏನಾಯ್ತು ಅಂದರೆ, ಸರಿ ಬಿಡು ಇಲ್ಲಿ ಹೆಂಗೂ ಬರಬೇಕು, ಫಸ್ಟು ಜೀನ್ಸ್ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಮುಂದೆ ಹೋದ್ರಿ. ಮತ್ತೆ ಹೆಂಗೂ ಅಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರೆ ಈ ಒಂದು ಕಾಲ್ ಬಂತು, ರಿಲೇಟಿವ್ ಎಲ್ಲ ತಿರೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು
ಅರ್ಧದಲ್ಲೇ ಶಾಪಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ವಿ. ನಾವು ಮತ್ತೆ ಆ ಸೈಡ್ ಹೋಗೋದಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ನಂಗೆ ನೆನಪು ಇಲ್ಲ. ಸರಿ ಬಿಡು, ನಾನು ಬರಬೇಕಾದ್ರೂ ಹೇಳ್ಕೊಂಡೇ ಬಂದೆ ಟಾಪ್ ಒಂದು ಮಿಸ್ ಆಗಿಬಿಟ್ಟಿದೆ ಅಂತ. ಏನು ಮಾಡೋದಕ್ಕಾಗಲ್ಲ ಹಿಂಗಿರ್ಬೇಕಾದ್ರೆ. ಒಟ್ಟಿನಲ್ಲಿ ಟಾಪ್ ಒಂದು ಇಷ್ಟ ಆಯಿತು ಗೈಸ್. ಸಖತ್ತಾಗಿತ್ತು ಟಾಪ್, ಉಲ್ಲೊಂದು. ಉಮ್ಮ ಅಲ್ಲಿ ಟಾಪ್ ಚೆನ್ನಾಗಿತ್ತು ಉಮ್ಮ. ಬಾ ಇನ್ನೊಂದ್ಸರಿ ಹೋಗೋಣ ಜಯನಗರ್. ಇಷ್ಟು ತಗೊಬಂದಿರೋದು. ಇದೊಂದು ತಗೊಂಡಿದ್ದಾಳೆ, ಇದೊಂದು ತಗೊಂಡಿದ್ದಾಳೆ, ಇದೊಂದು ತಗೊಂಡಿದ್ದಾಳೆ. ಆದರೆ ನನಗೆ ಯಾವ ಇಷ್ಟ ಆಗಿಲ್ಲ, ಅವಳು ಇಷ್ಟಪಟ್ಟಿದ್ದಾಳೆ ಅಷ್ಟೇ. ಹಾಗೆ ನನಗೊಂದು ಟಾಪ್ ತಂದಿದ್ದಾಳೆ, ಇದು ನನಗೆ ಇಷ್ಟ ಆಯಿತು. ಗೈಸ್ ವಿಡಿಯೋದಲ್ಲಿ ನೋಡೋದಕ್ಕೆ ಅದು ಕರ್ಟನ್ ಬಟ್ಟೆ ಥರ ಕಾಣಿಸುತ್ತೆ. ಯಾವ ಬಟ್ಟೆ? ಕರ್ಟನ್ ಈಗ ಸ್ಕ್ರೀನ್ ಬಟ್ಟೆ ಥರ ಕಾಣಿಸುತ್ತೆ, ಬಟ್ ಅದು ಕ್ವಾಲಿಟಿ ಚೆನ್ನಾಗೈತೆ. ಚೆನ್ನಾಗಿದೆ. ಡಬಲ್ ಎಕ್ಸೆಲ್ ತಗೊಂಡು ಬಂದ್ಬಿಟ್ಟಿದ್ದಾಳೆ. ಇಷ್ಟಪ್ಪ ಇದೀನ ನಾನು. ಹೋಗ್ಬೇಕಾದ್ರೆ ನಮ್ಮ ಅಮ್ಮನೇ ಹೇಳಿದ್ದು ಗೈಸ್ XL ತಗೋ ಅಂತ. XL ಅಲ್ಲಿ ಫ್ರೀ ಸೈಜ್ ಬರುತ್ತೆ. ಅಕಸ್ಮಾತ್ ನೋಡ್ಕೊಂಡು ತಗೊಳ್ರಿ, ಇಲ್ಲಾಂದ್ರೆ ಡಬಲ್ ಎಕ್ಸೆಲ್ ತಗೊಳ್ರಿ. ಸ್ವಿಚ್ ಆದ್ರೂ ಹಾಕೋಬಹುದು. ಟೈಟ್ ಆಗಿಬಿಟ್ರೆ ಆಗಲ್ಲ, ನೀನು ಮತ್ತೆ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೇಳಿದ್ದು. ಆದರೆ ಹಿಂಗೆ ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ ನಮ್ಮಮ್ಮ ಎಷ್ಟಪ್ಪ ಐತಿ ಅಂತ. ನನಗಲ್ಲಿ ಲಾಸ್ಟಲ್ಲಿ ಇದು ಟಾಪ್ ಗೈಸ್. ನಾವು ಲಾಸ್ಟಲ್ಲಿ ಬರ್ಬೇಕು ಹೇಳಿದ್ನಲ್ಲ, ಕಾಲ್ ಬಂತು ರಿಲೇಟಿವ್ಸ್ ತಿರೋಗಿದ್ದಾರೆ ಅಂದ್ಬಿಟ್ಟು. ಅವಾಗ ನಾವು ಬರಬೇಕಾದ್ರೆ ಸರಿ ನಮ್ಮಪ್ಪ ನಿಮ್ಮ ಅಮ್ಮಗೆ ಈಸ್ಕೊಂಡಿಲ್ಲ ಅಂದ್ರೆ ಅವ್ಳು ಬಡ್ಕೊತಾಳೆ ಅಂದ್ಬಿಟ್ಟು ಈಸ್ಕೊಂಡಿರೋದು ಅದನ್ನ. ಅದು ನಮ್ಮನೆ ಬರ್ಬೇಕಾದ್ರೆ ಲಾಸ್ಟಲ್ಲಿ ನನ್ನ ಸೈಜ್ ಎಲ್ಲ ಅಂದ್ಬಿಟ್ಟು ಆದ್ರೂ ಇವಳು ಮಾತು ಕೇಳ್ಕೊಂಡು ತಗೊಂಡ್ಬಂತೆ. ಸ್ಲಿಪ್ಪರ್ ಒಂದು ಸ್ಲಿಪ್ಪರ್ ಚೆನ್ನಾಗೈತೆ. ಚೆನ್ನಾಗಿ ತಗೊಂಡಿದ್ದಾಳೆ. ನಮ್ಗೊಂದು ತಗೋಬರ್ಬೇಕಾನೆ. ನಂಗೇನು ಗೊತ್ತು ನಿನಗೂ ಬೇಕು ಅಂದ್ಬಿಟ್ಟು. ನೀನು ಬಂದಿದ್ದರೆ ಯಾವ್ದು ಬೇಕೋ ಎಲ್ಲ ತಗೊಬರ್ಬೋದು. ಬನ್ನಿ ಎತ್ಕೊಬೋಗು. ಕೈಸ್ ಹಂಗೆ ನಮ್ಮ ಮನೇಲಿ ಸ್ಲಿಪ್ಪರ್ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ತಂದಿದ್ದಾರೆ. ಕಬೋರ್ಡ್ ಥರ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಇನ್ನೇನಂತಾರೆ ಅದನ್ನು? ಶೂ ಸ್ಟ್ಯಾಂಡ ನೋಡಿ, ಈ ಥರ ಇದೆ. ಬರೀ ನಮ್ಮ ಮನೆಯವ್ರದ್ದೇ ತುಂಬ ಹೋಗ್ಬಿಟ್ಟಿದೆ. ನಮ್ಮ ಪೂಜಾದು ನಮ್ಮ ಮನೆಯವ್ರದ್ದೇ ಆಲ್ಮೋಸ್ಟ್ ಜಾಸ್ತಿ ಇರೋದು. ಹಲೋ ಸಮಾಧಾನ. ಇದೆಲ್ಲ ಅವ್ರದ್ದೇ. ಇದೊಂದು ನಂದು ಪೇರು, ಇದೊಂದು ನಂದು, ಈ ಬಾಕ್ಸಲ್ಲಿರೋದು ಒಂದು ಶೂ, ಇದೊಂದು ಅಷ್ಟೇ. ಸಾಲ್ದ ಇದರಲ್ಲೂ ನಂದೇ ಆಯ್ತೋ ಇಲ್ಲೋ ನೋಡು. ಇದರಲ್ಲೂ ಪಕ್ಕದಿರೋದು ನಿಂದೆ. ನಂದೇ ಎಷ್ಟಿದೆ ನೋಡಿ. ಇದೇ ಗೈಸ್ ಮೊನ್ನೆ ತಗೊಬಂದಿದ್ದು ಜಯನಗರ ಹೋದಾಗ. ಚೆನ್ನಾಗಿದೆ. ನನಗೊಂದು ತಗೊಳ್ಬೇಕಾಗಿತ್ತು ಈ ಥರ. ಎಷ್ಟಪ್ಪ ಐತೆ ನೋಡಿ. ಚೆನ್ನಾಗೈತೆ, ಹಾಕ್ಕೊಂಡಾಗ ಗೊತ್ತಾಗುತ್ತೆ ಚೆನ್ನಾಗೈತೆ ಇಲ್ವಾ ಅಂತ. ಚೆನ್ನಾಗಿದೆ ನೋಡಿ, ಇದೊಂದೇ ಸ್ಲಿಪ್ಪರ್ ನಂದು. ಇಲ್ಲೆಲ್ಲ ಅವ್ರದ್ದೇ. ಮನೆಗೆ ಹಾಕ್ಕೊಳ್ಳೋದು 2 ಜೊತೆ ಅಷ್ಟೇ. ನೆಕ್ಸ್ಟ್ ಟೈಮ್ ಹೋದಾಗ ನನಗೂ ಆ ಥರ ಸ್ಲಿಪ್ಪರ್ ಬೇಕು ಅಷ್ಟೇ, ತೊಗೊಂಬನ್ರಿ. ಅಯ್ಯ ಹೋಗೋಣ ನಡಿ ನಾಳೆನೇ. ಅದಕ್ಕೆ ಹೋಗ್ಲಿ ಬಿಡು. ನಾನು ಅಂದ್ಕೊಂಡೆ ಇವಳು ಕರ್ಕೊಂಡು ಹೋಗ್ಬಿಟ್ಟು ಒಂದು 5,000 ಬೋಡಿಸ್ತಾಳೆ ಇವತ್ತು ನಮ್ಮ ಮನೆಯವ್ರಿಗೆ ಅಂದ್ಕೊಂಡೆ. ಪುಣ್ಯಕ್ಕೊಂದು 3,500 ಏನೋ ಆಗಿದೆ ಅಲ್ಲ? 3,500 ಆಗೈತಾ? 4,000 ಆಗೈತಾ? ಇಲ್ಲ ಆಗಿದೆ. ಜೀನ್ಸೇ ಎಲ್ಲ 500 ಅಂತೀಯ? ಇನ್ನೇನು ಆಗೈತೆ, ನಮ್ಮಪ್ಪ ಹೇಳ್ತಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ನಮ್ಮ ಪೂಜಾ ಜಡೆ ನೋಡಿ, ಕಾಲೇಜಲ್ಲಿ ಅವ್ರ ಫ್ರೆಂಡ್ ಹತ್ರ ಹಾಕ್ಸ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಚೆನ್ನಾಗಿ ಹಾಕಿದ್ದಾರೆ, ನನಗೆ ಬರಲ್ಲ ಈ ಥರ ಹಾಕೋದಕ್ಕೆ. ಹಾಕಿದ್ದು ಚೆನ್ನಾಗಿದೆ ಅಕ್ಷಯ. ಅವಳೆಲ್ಲ ವೀಡಿಯೋಸ್ ನೋಡಲ್ಲ ಅಲ್ಲಿ. ನೋಡಲ್ವಾ? ಹಿಂಗು ಕೊಡು. ಯಾಕೆ ನೋಡಲ್ಲ ನಮ್ಮ ಬ್ಲಾಗ್ಸು? ನೀನೇ ನಮ್ಮ ಫ್ರೆಂಡ್ ಆಗಲಿ ನೋಡಲಿಲ್ಲ ಅಂದರೆ ಹೆಂಗೆ ಅನ್ನು? ಕೆಲಸಗಳು ಜಾಸ್ತಿ ಇರ್ತಮ್ಮ. ಏನು ಕೆಲಸ? ಮನೇಲೆಲ್ಲ ಅವಳೇ ಮಾಡೋದು. ನೀನು ಮಾಡಲ್ಲ? ನಾನು ಮಾಡಲ್ಲ ಗೈಸ್. ಈ ನಡುವೆ ಬಲೆ ಸೊಂಬರಿ ಮಾಡ್ತಾನೆ ಇಲ್ಲ, ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊತಾರೆ. ಅಡುಗೆ ಒಂದು ಮಾಡ್ತಾ ಇದ್ದೆ, ಈ ನಡುವೆ ಅದು ಕೂಡ ಬಿಟ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನೇ ಮಾಡ್ತಾರೆ. ನಮ್ಗೆ ಗೊತ್ತು ಯಾವ ಟೈಮಲ್ಲಿ ಮಾಡಿಸ್ಬೇಕು ಅಂತ, ಆ ಟೈಮಲ್ಲಿ ಮಾಡಿಸ್ತೀವಿ ಅಷ್ಟೇ. ಇವಾಗ ನಾನು ಸ್ವಲ್ಪ ಫ್ರೀ ಆಗಿದ್ದಾರೆ, ಅದಕ್ಕೆ ಮಾಡ್ತಾರೆ. ಇಲ್ಲ ಅಂದರೆ ನಾನೇ ಮಾಡ್ತೀನಿ. ಈಗ ಹೋದ ತಿಂಗಳು ಫುಲ್ಲು ಬ್ಯುಸಿ. ನಾನು ಆವಾಗೆಲ್ಲ ನಮ್ಮ ಪೂಜೆ ಮಾಡಿದ್ದು, ನಾನೇನು ಮಾಡಿಲ್ಲ. ಅದಕ್ಕೆ ಇವಾಗ ನಾನು ಫ್ರೀ ಆಗಿದ್ದೀನಿ. ನಮ್ಮ ಪೂಜೆಗೆ ಕೆಲಸ ಜಾಸ್ತಿ ಕೊಡ್ತಾಯಿಲ್ಲ. ಅಷ್ಟೇ ನನಗೆ ಬೇಕಾಗಿರೋದು. ನಾನು ಬ್ಯುಸಿ ಇರಬೇಕಾದ್ರೆ, ನನಗೆ ಹುಷಾರಿದ್ದಿರಬೇಕಾದ್ರೆ ನನಗೆ ಮಾಡಬೇಕಷ್ಟೇ. ಬೇರೆ ಟೈಮಲ್ಲಿ ಬೇಡ. ಅವರೇ ಮಾಡ್ತಾರೆ. ಇಂಥ ಅಮ್ಮನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಬಿಡು. ಆಮೇಲೆ ಎಲ್ಲ ಯಾರಲ್ಲಿ ನೋಡಿದ್ರೆ ಏನು ಇವ್ರಿಗೆ ಅಮ್ಮ ಮಗಳಿಬ್ರು ಅವರೇ ಇದು ಮಾಡ್ಕೊತಾ ಇದ್ದಾರೆ ಅನ್ಬೇಕು.
ನಾವಿರೋದೇ ಹಿಂಗೆ, ಯಾರು ಏನಾದರೂ ಅಂದ್ಕೊಳ್ಳಿ ಅಷ್ಟೇ. ಅಷ್ಟೇ. ಗೈಸ್, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಹಾಗೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. ಅವರು ಬರೀ ಮೈಯಲ್ಲಿ ಮಲ್ಕೊಂಡಿದ್ರು. ಆದರೆ ಅವ್ರಿಗೆ ಇಷ್ಟ ಆಗಲ್ಲ ವೀಡಿಯೋ ಮಾಡಿದ್ರೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರನೇ ತೋರಿಸಿದ್ದೀನಿ. ಪಾಪ ಅವರು ಹಾಗೆ ಮಲ್ಕೊಂಡಿರೋದು ನನಗಂತೂ ನೋಡೋದಕ್ಕೆ ಆಗ್ತಾಯಿಲ್ಲ. ತುಂಬ ಬೇಜಾರಾಗ್ತೈತೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ. ಅದರಲ್ಲೂ ನಮ್ಮ ಮನೆಯವ್ರಿಗೆ ಏನಾದರೂ ಆಯಿತು ಅಂದರೆ ನಮಗಂತೂ ಇದ್ದಿದ್ದು ಒಂಥರ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಅವ್ರಿಗೆ ಯಾವಾಗಲೂ ಈ ಥರ ಆಗಲ್ಲ, ಯಾವಾಗೋ ಅಪರೂಪಕ್ಕೆ ಈ ಥರ ಆಗೋದು. ಹಾಯ್ ಪೂಜಾ, ಗುಡ್ ಮಾರ್ನಿಂಗ್. ನಮ್ಮ ಪೂಜಾ ಬೆಳಗ್ಗೆನೇ ಚಪಾತಿ ಮಾಡ್ತಾಯಿದ್ದಾಳೆ ಗೈಸ್. ನೋಡಿ, ನಾನಿವತ್ತು ಲೇಟಾಗಿ ಎದ್ದೆ, ಚೆನ್ನಾಗಿ ನಿದ್ದೆ ಬಂತು, ಮಲ್ಕೊಬಿಟ್ಟೆ. ರಾತ್ರಿ ನಿದ್ದೆ ಹೋಗಿಲ್ಲ ಅದಕ್ಕೆ. ರಾತ್ರಿ ಎಲ್ಲ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಅದಕ್ಕೆ ನಾನು ಎದ್ದಿದ್ದೆ. ನಮ್ಮ ಗೌತಮ್ ನೋಡಿ, ಗೌತಮ್ ಹಾಯ್, ಗುಡ್ ಮಾರ್ನಿಂಗ್. ಅವನಿಗೆ ಹೇಳೋಕ್ಕೆ ಕಷ್ಟ, ಅವನಿಗೆ ಹಿಂಗಂತಾನೆ. ಯಾಕಂದರೆ ಅವನು ಮುಖ ತೊಳೆದಿಲ್ಲ ಗೈಸ್, ಅದಕ್ಕೆ. ನೋಡಿ, ನಮ್ಮ ಬ್ಲಾಗೆ ನೋಡ್ತಾ ಇದ್ದಾನೆ ಕುತ್ಕೊಂಡು. ನೀನು ಇಟ್ಬಿಟ್ಟ ನನಗೆ. ನಾನು ಇಟ್ಬಿಟ್ಟಂತೆ, ನಾನು ನೋಡ್ಬೇಕಂದ್ಬಿಟ್ಟೆ. ಈಗ ಕೇಳಿದೆ ನಮ್ಮ ಪೂಜೆ ಬಂದಿಲ್ಲಲ್ವಲ್ಲ, ಅದಕ್ಕೆ ಒಂದೇ ಸರಿ ನಮ್ಮ ಬ್ಲಾಗ್ ನೋಡ್ತಾ ಇದ್ದಾಳೆ. ವಿಡಿಯೋ ಎಡಿಟ್ ಎಲ್ಲ ಮಾಡಿದ್ದು ನಾನೇ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಪೂಜೆ ನೋಡ್ತಾ ಇದ್ದಾಳೆ ನೋಡಿ. ಅಲ್ಲ ಪೂಜಾ? ನಮ್ಮ ಪೂಜಾನ ಬಿಟ್ಟು ಹೋಗ್ಬಿಟ್ಟಿವಿ, ಬೇಜಾರಾಗ್ಬಿಡ್ತು. ಗೈಸ್, ಇವತ್ತು ಒಂದು ಬ್ಲೌಸ್ಗೆ ಹಾಕಬೇಕು. ಇವಾಗಿದ್ದೆ ರಾತ್ರಿ ಒಂದು ಬ್ಲೌಸು ಇದು ಫ್ರೇಮ್ ಫಿಕ್ಸ್ ಮಾಡಿ ಮಲ್ಕೊಂಡಿದ್ರೆ ಈಗ ಎದ್ದಿದ ತಕ್ಷಣ ಹಾಕೋದಾಗಿತ್ತು. ರಾತ್ರಿ ಹಾಕೋಕ್ಕಾಗಿಲ್ಲ, ಅದಕ್ಕೆ ಈಗ ಹಾಕ್ಕೊಡ್ತೀನಿ. ಗೌತಮ್ ಇದ್ದಾನೆ ಮನೆಯಲ್ಲಿ, ಗೌತಮ್ ಹಾಕ್ತಾನೆ. ಗೈಸ್ ನೋಡಿ, ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ. ಪೂಜಾಗೆ ಹೇಳಿ ಸಾಕಾಯ್ತು ಗೈಸ್, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ನಾವು ಅಮ್ಮನೇ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಗೈಸ್. ಒಂದು ಜ್ಯೂಸ್ ಮಾಡಿಕೊಡೋಲ್ಲ ನಮ್ಮ ಮಗಳು ಮನೆಯಲ್ಲಿದ್ದರೆ. ನಾನು ಮಾಡೋ ಅಂಥವಾದರೆ ನಾನು ಮಾಡ್ತೀನಿ. ಇದೇನು ದೊಡ್ಡ ವಿಷಯನಾ? ಸಕ್ಕರೆ ನನಗೆ ಹೆಂಗೆ ಅಂತ ಗೊತ್ತಿಲ್ಲ. ಬಾಳೆಹಣ್ಣು ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋದಷ್ಟೇ. ಅಷ್ಟೇ ತಾನೇ ಮಾಡಿಬಿಡೋಂಗೆ. ಇಲ್ಲಿ ನಮ್ಮ ಲಕ್ಕಿ ಬಂದಿದ್ದಾನೆ, ಹೂನು ಆಡ್ತಾಯಿದ್ದೀವಿ. ಗೊತ್ತಾ ಏನು ಗೊತ್ತಾ, ಬ್ಲಾಗಲ್ಲಿ ಏನೂ ಮಾತಾಡೋದೇ ಇಲ್ಲ ನೀನು. ಜೀವನನೇ ಬೇಜಾರಾಗ್ಬಿಡುತ್ತೆ. ಎಲ್ಲ ಹಚ್ಕೊಡ್ತೀಯಾ? ಸೊ ಬೋರಿಂಗ್. A few moments later. ಹೇಳೋ ಗೊತ್ತಾ ಗೈಸ್, ಇವತ್ತು ಗೌತಮ್ಗೇನೋ ಆಗ್ಬಿಟ್ಟಿದೆ ಗೈಸ್. ಇದು ನಿಜಾನಾ? 2 ಸರಿ ಅಡುಗೆ ಮನೆಗೆ ಹೋಗಿ ಒಂದ್ಸರಿ ನೀರ್ದು ಗ್ಲಾಸ್ ಕುಕ್ದ, ಇನ್ನೊಂದ್ಸರಿ ಹೋಗಿ ಅದೇನೋ ಪಾತ್ರೆಗಳೆಲ್ಲ ಬಿಡಿಸ್ಬಿಟ್ಟು ಬಂದಿದ್ದಾನೆ. ಕಾಲಿಗೆ ಸರಿಯಾಗಿ ಹೊಡ್ಕೊಂಡಿದ್ದಾನೆ. ಏನೋ ಆಯ್ತು ನಿನಗೆ? ದೆವ್ವಾಗ ಬಂತಾ? ಹಾಂ, ಟಿ ವಿಯಲ್ಲಿ ಯಾವುದೋ ಒಂದು ದೆವ್ವ ಪ್ರ್ಯಾಂಕ್ ವಿಡಿಯೋ ನೋಡ್ತಾ ಇದ್ದೆ ಅಕ್ಕ. ಅದರಲ್ಲೇ ಇದ್ಬಿಟ್ಟನೆಲ್ಲ ಭಯ ಆಗ್ಬಿಟ್ಟೈತೆ ಗೌತಮ್. ಸುಳ್ಳು ಹೇಳ್ಬಿಡ ಗೌತಮ್, ಒಂದ್ಸರಿ ಮಾಡಬೇಕು. ಹೆಂಗ್ ಗೌತಮ್ ಎದ್ದು ಓಡೋಗ್ಬಿಡ್ತೀಯಲ್ಲ. ಮಾಡೋಣ ಗೌತಮ್ಗೆ. ನೆಕ್ಸ್ಟ್ ನಿನ್ಗೇನಾ ಮಾಡೋಣ? ಎಷ್ಟು ವಿಡಿಯೋಸ್ ಮಾಡ್ತೀನಿ ಮಾಡೇ ಇಲ್ಲ. ಮಾಡಲ್ಲ ಗೊತ್ತು, ಆದರೆ ಆ ಥರ ಫ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ಬಯಕ್ಸೋದೆಲ್ಲ ನಮ್ಮ ಮನೇಲಿ ಆಗೋದೇ ಇರೋ ಕೆಲಸ. ಆದರೆ ಇವತ್ತು ನಿದ್ದೆ ಅಲ್ಲಿ ಎಷ್ಟು ಭಯ ಬಿದ್ದವನೇ ಗೊತ್ತಾ ಅವನು. ಎಬ್ಬರಿಸ್ತಾ ಇದ್ರೆ ನೆನ್ನೆ ನೀರು ಹಾಕದೆ ಒಂದ್ಸರಿ, ನೆನ್ನೆನೆ ನೀರು ಹಾಕಿದೆ ಒಂದ್ಸರಿ. ಫಸ್ಟ್ ಎಬ್ಬರಿಸಿದ್ರೆ ಅದೇನಾ ಎಷ್ಟು ಸುಮಾರು ಒಂದು 5-6 ಸರಿ ಎಬ್ಬರಿಸಿ ಎದ್ದಿಲ್ಲ ಅವನು. ಒಂದ್ಸರಿ ನೀರು ಹಾಕಿದೆ, ಅವಾಗ ಒಂದು ಸ್ವಲ್ಪ ಭಯ ಬಿದ್ದ. ತಿರ್ಗೋಗ್ಬಿಟ್ಟು ನಾರ್ಮಲಾಗಿ ಎಬ್ಬರಿಸ್ತಿದ್ದೆ. ನಾವು ನನ್ನ ರಿಯಾಕ್ಷನ್ ನೋಡ್ಬೇಕಾಗಿತ್ತು ನಂಗೆ. ಅದೇ ಮತ್ತೆ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ವೀಡಿಯೋ ಏನೆಲ್ಲ ಆನಲ್ಲಿ ಇದ್ದಿದ್ರೆ ಆ ರಿಯಾಕ್ಷನ್ ಕ್ಯಾಚ್ ಆಗ್ತಾಯಿತ್ತು. ಗೊತ್ತೋ ಮಿಸ್ಸು. ನೆಕ್ಸ್ಟ್ ವೀಡಿಯೋ ತೊಗೊಂಡು ಬಂದೇ ಎಬ್ಬರಿಸ್ತೀನಿ ನೀರು. ಸಖತ್ತಾಗಿ ಭಯ ಬಿದ್ದುಕೊಂಡಿದ್ದ ಅವನು. ನಂಗೆ ನಗು ಬಂದ್ಬಿಡ್ತು. ಇನ್ನೊಂದ್ಸರಿ ನೀರು ಹಾಕ್ತೈತೇನೋ ಅಂದ್ವಾ, ಅವ್ನು ಭಯ ಬಿದ್ದಿದ್ದಲ್ಲೇನೋ. ಅಲ್ಲ, ಎದ್ದುಬಿಟ್ಟು ಎಬ್ಬರಿಸ್ನ ಬೆಡ್ಶೀಟ್ ಹಿಂಗೆ ತೆಗೆದುಬಿಟ್ಟು
ಆಮೇಲೆ ಹಿಂಗೆ ಭಯ ಬೀಳ್ತಾವ ನೋಡ್ಬಿಟ್ಟು ನನಗೆ ನನ್ನ ನೋಡಿದ ಟೈಮ್ ನಾವು ಭಯ ಬೀಳ್ತಾವನೆ